ಯಾಕನವ ಸಸ್ಯ ಕಂಡ್ರೆ ಐಕಿಲ್ಲ ಅಂತಿದ್ದಳು ನೀನು. ಅವ್ರ ಅಣ್ಣನ ರೊಕ್ಕೇನು ಬಂದಕ್ಷಣ ಏನು ಹಾಲಾಡ್ತಿದ್ಯಲ್ಲ. ನಾನು ಮುಂಜಾನೆ ಏನು ಅಷ್ಟು ಮಾಡಿ ಕೊಡ್ತಾ ಕೂತ್ಕೊಂಡಿದ್ದಿಲ್ಲ ನೀನು. ಏನೋ ಚೂರು ಗೊತ್ತಾಕಿಲ್ವ ನಿನಗೆ. ನನಗೆ ಮಾತ್ರ ನಿನ್ನ ಕಂಡ್ರೆ ಅಸಹ್ಯ ಅನ್ಸ್ಬಿಡ್ತು. ಅಸಹ್ಯ ಏನು ಬಂದಾಕ್ಷಣ ಏನು ಹಾಲಾಡಿದ್ದೆ ಟೀ ಕಾಯಿಸ್ಕೊಟ್ಟಿದ್ದು. ಏನು ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಉಂಡ್ಕೊಂಡಿರ ಏನು ಉಪಚಾರ ಮಾಡಿದ್ದು. ನಾನು ನೋಡ್ರಿ ನೀನು ಹುಡ್ಕೊಂಡು ಸಾಯ್ತಾ ಕೂತೀವಿ. ನನ್ನ ಜೀವನ ಹಿಂಗೆ ಆಯ್ತಲ್ಲ ಅಂತ ಏನು ನೀನು ಏನು ನಂಟುಸ್ತಾನ ಮಾಡ್ತಾ ಇದೆಯಲ್ಲ. ನೀನು ನಂಟುಸ್ತಾನವ ಅವ್ವ. ನನಗೆ ಮಾತ್ರ ನಿಜವಾಗ್ಲೂ ನೀನು ಹಂಗೆ ಆಡಿದ್ದು ಒಂದು ಚೂರು ಇಡಿಸ್ತೀರ. ನನಗೆ ಚೂರು ಇಡಿಸ್ತೀರ. ಏನು ನೀನು ಏನೋ ಮದುವೆಯಾಗಿ ನನ್ನಂಗೆ ಮದುವೆಯಾಗಿ ಚಪ್ರ ಹಾಕ್ಸ್ಕೊಂಡು ಮದುವೆಯಾಗಿ ಸೊಸೆನೂ ಬಂದು ನೋಡಿ ಮಾಡಿ ಸಂಬಂಧಗಳು ಮಾಡ್ಕೋಗಿದ್ದ ನೀನು ಇನ್ನೇಂಗಾಡಿವೆ ಓಡ್ ಬಂದವಳಿಗೆ ಅಷ್ಟು ಮರ್ಯಾದೆ ಕೊಡ್ತಿದ್ದಾನೆ ನೀನು. ಅಯ್ಯೋ ಮಗ ಅದಕ್ಕೆ ಕಣೆ ನಾನು ಹೂವು ಅನ್ನೋದು ನಮ್ಮ ಮಗಳು ಅನ್ನೋದು ಅದಕ್ಕೆಯ ನಿನಗೂ ನನಗೆ ಇರೋ ವ್ಯತ್ಯಾಸ ಇದಕ್ಕೆ ಗೊತ್ತಾ. ಬುದ್ಧಿ ಇರಬೇಕು ಬುದ್ಧಿ. ನಿನ್ನ ದಡ ಅನ್ನೋದಲ್ಲ. ಅರ್ಥ ಆಯ್ತಾ. ನಾನು ಏನಾರು ಹಿಂಗೆ ಇರ್ತಾಳೆ ಅಂದರೆ ಈ ಸೊಸಿಲ ಹಿಂಗೆ ಇರ್ತಾಳೆ ಅಂತ ಅಂದರೆ ಅವಳು ಏನಾರು ಒಂದು ಪ್ಲಾನ್ ಮಾಡಿರ್ತಾಳೆ ಅಂತ ಅರ್ಥ ಗೊತ್ತಾ. ಕುರಿಯ ಸುಮ್ಮನೆ ಕೂದುಬಿಟ್ರೆ ಸಿಕ್ಕಲ್ಲ ಕಣೆ. ಅದಕ್ಕೆ ಏನು ಮಾಡಬೇಕು ಸುಮ್ಮನೆ ಕೈ ಸಾವ್ರು ಆಮೇಲೆ ಕುರಿ ಕುಯ್ಯೋದು. ಸುಮ್ಮನೆ ತುಂಬ ಕತ್ತಿ ತಗೊಂಡ್ರೆ ಓಡೋಯ್ತದೆ. ತಲೆ ಕೊಟ್ಟದ ಕುರಿ ತಲೆ ಕೊಟ್ಟದ. ನಿನ್ಗೆ ಇನ್ಯಾವಾಗ ನಿನ್ ಕಲ್ತ್ಕೊಳ್ಳೋದು ನೀನು ನನ್ನ ಹೊಟ್ಟೆ ಉಟ್ಕೊಂಡು ಹಿಂಗೆ ಮಾತಾಡೇ ನಂಬಿಸ್ಬಿಟ್ಟು ಇಲ್ಲೇ ಇರಂಗೆ ಮಾಡಿದೆ ಮಗ. ಪೆದ್ದಿ ಹೆಂಗೆ ಆಡ್ಬೇಡ ಕಣೆ ಮಗ. ಈ ಸತ್ತು ಮಾತ್ರ ನಮ್ಮ ಪ್ಲಾನು ತಪ್ಪಿದೆಯಲ್ಲ. ತಪ್ಪಿದೆಯಲ್ಲ ಕಣೆ. ಏನೋ ಗ್ರಾಚಾರ ಕಡಿಮೆ ಆಗಿ ಬಂದ್ಬಿಡದೆ. ಅದಕ್ಕೆ ಅವ್ರ ಗುಂಡಿಯ ಅವರೇ ತೋಡ್ಕೊತಕ್ಕೂತವ್ರೆ. ನೀನು ಮುಂದೆ ಯಾವುದಕ್ಕೂ ಸಿಕ್ಕ ಕಳಕಿಲ್ಲ. ನೀನೇನು ಅಂದ್ರೂ ಈ ಸತಿ ನೀನು ಅನ್ಕೊಂಡಂಗೆ ಎಲ್ಲ ಪ್ಲಾನ್ಗಳು ಕೆಲಸ ಆಗೋದು. ಒಳ್ಳೆ ಪ್ಲಾನೇ ಅದೇ ಕಣೆ ಮಗ. ನಂತಾವಿರೋ ಪ್ಲಾನು ಯಾವ ಥರ ಅದೇ ಅಂದರೆ ಹೇಳೋಕ್ಕಾಗಲ್ಲ ಅಂಥ ಪ್ಲಾನು. ನೀನು ಹೇಳ್ಬಿಟ್ಟು ಮಾಡ್ತಿದ್ದಿ. ನಾನು ಮಾಡಿಬಿಟ್ಟು ಹೇಳ್ತೀನಿ ಕಣೆ ಮಗ. ಮಾಡಿಬಿಟ್ಟು ಹೇಳ್ತೀನಿ. ಕೂತ್ಕೋ ನೀನು ಮಾಡಿಬಿಟ್ಟು ಹೇಳೋದ ನಾನು ನೋಡಿಲ್ವಾ. ಕಂಡಿನಿ ಕತೆ ಹಂಗೆ ಪ್ಲಾನ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಹಿಂಗೆ ಕಿಸ್ಕೊಂಡು ಕೂತಿರೋ ಕತೆ ನೀನು ಮಾತು ಕಟ್ಕೊಂಡು. ಸಮಾಧಾನ ಮಾಡ್ಕಣೆ ಮಗ. ಸಮಾಧಾನ ಮಾಡ್ಕೊ ಬರೀತಾಗೆ. ಏನು ಹೇಳವ ಅರೆ ಮಗ ಇಲ್ಲಿ ನೀನು ಹೇಳವ ನೀನು. ನನ್ನ ಮಾತ ತಾಳ್ಮೆಯಿಂದ ಕೇಳು. ಏನು ಹೇಳವ ನೀನು ಯಾವುದು ಹೆದ್ರಕ್ಕೆ ಹೋಗ್ಬೇಡ. ಅವ್ರ ಮನೆಯಿಂದ ಹಾಲು ತಂದವ್ರೆ, ತುಪ್ಪ ತಂದವ್ರೆ, ಒಬ್ಬಿಟ್ಟು ತಂದವ್ರೆ, ತಿಂಗಳಾನ ಗಂಟೆ ಆಗಂಗೆ ರೇಸನ್ ತಗೊಬಂದವ್ರೆ ಅಲ್ವಾ. ಅದಕ್ಕೆ ಅರ್ಥ ಏನಂದು ಅದಕ್ಕೆ ಹೆಂಗೆ ಹೊಲಾಡ್ತಿದ್ದೆ ಗೊತ್ತಾಯ್ತು ನನಗೆ. ನೀನು ಹೊಲಾಡ ನೋಡಿ ಚಂದ ಉತ್ಕೊಬಂದವ್ರೆ. ತಿಂದು ಬಿಡೋದ ತಿಪ್ಪಿಗೆ ಎತ್ಬಿಡೋದು ಅಂತ ನೋಡ್ತಿದ್ದ ನೀನು. ನನಗೆ ಗೊತ್ತಿರೋ ತಾಕೋ ಪೆದ್ದಿ ಇದು ಕೇಳೋದ್ರಿಂದ ಪೆದ್ದಿ ಅಂತ. ನನಗೆ ಸುತ್ತಿ ಬಳಸಿ ಮಾತಾಡಬೇಡ. ಅದು ಏನು ಹೇಳಬೇಕು ಅಂತ ಇದೆಯೋ ನೆಟ್ಟಗೆ ಹೇಳು. ನನಗೆ ಸುಮ್ಮನೆ ಈಗ ಉರಿಯ ಬೆಂಕಿ ತುಪ್ಪ ಸುರಿಬೇಡ. ನೀನು ಆಡ್ತಿದ್ದು ನೋಡ್ರೆ ನನಗೆ ಇನ್ನೂ ಮೈ ಕತ್ಕೊಂಡು ದಗ ಅಂತ ಉರಿತಾದೆ ಅಂತಂದ್ರಲ್ಲಿ ನೀನು ಬೇರೆ ಇಲ್ಲಿ ಹತ್ತಾಗಿತ್ತಾಗ ಸುತ್ತಿ ಬಳಸಿ ಮಾತಾಡಬೇಡ. ಹಂಗಾಡ್ದು ಮುಂಡೆದು ಸುತ್ತಿ ಬಳಸಿ ಮಾತಾಡೋದಕ್ಕೆ ಹೇಳ್ಬಿಡ್ತೀನಿ. ಈಗ ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳೋದು ಹಾಲುವನ್ನ. ಹಂಗಾಗದೆ ನಮ್ಮ ಕತೆ. ಹಂಗೂ 12-20 ತಕ್ಕ ಬಂದವ್ರೆ ಅಲ್ವಾ. ಏನಾದರೂ ಮಿಕ್ಸ್ ಮಾಡಬೇಡದು ಅವ್ವ. ಈಗ ಸಾರ್ಥಕ ಆಯ್ತು ಕಣವ ನನಗೆ. ನನಗೆ ಗೊತ್ತಿತ್ತು ನಮ್ಮವ್ವ ನಾನು ಬಿಟ್ಬಿಟ್ಟು ಅವ್ರನ್ನೆಲ್ಲ ಮಗ. ಈಗ ಏನಾದ್ರೂ ನನ್ನ ಸೌತಿ ಮಗಳಿಗೆ ಸಟ್ಟ ಸೌತಿ ಮಗಳಿಗೆ ಆ ಕಿತ್ತೋಳಿಗೆ ಆ ಮಾನ್ಗೆಟ್ನ ಸೌತಿಗೆ ನೀನು ಅಂತಿದ್ದಿ ನನ್ನ ಹೊಟ್ಟೆ ದಗ ಅಂತ ಉರಿತಾರೆ ಕಣ್ಣೆ. ನಾನು ಕಷ್ಟಪಟ್ಟು ಸಾಕಿ ನನ್ನ ಮಗಳನ್ನ ಹಿಟ್ಟೆಚ್ಚಿ ಮನೆ ತೆಪ್ಪ ಕೂಲಿ ಮಾಡಿ ನನ್ನ ಮಗಳು ಸಾಕಿ ಗಿಳಿ ಹಂಗೆ ಸಾಕಿ ಗಿಡ್ಗನ ಕೈ ಕೊಟ್ಟು ನನ್ನ ಮಗಳು ಹಿಂಗಿರೋದು ನೋಡಿ ನನ್ನ ಕಣ್ಣಲ್ಲಿ ನಿದ್ದೆ ಬರ್ತಾಯಿಲ್ಲ ಗೊತ್ತಾ. ನಾನು ಹೇಳ್ಕೊತಾರೆ ಅಷ್ಟೇ. ಅಂಥದ್ರಲ್ಲಿ ಇವಳು ನನ್ನ ಮಗನ ಕಟ್ಕೊಂಡು ನನ್ನ ಮಗನ ತಲೆ ಕೆಡಿಸಿ ಮಡಗ್ಬಿಟ್ಟು ಇವತ್ತು ನನ್ನ ಮನೆಗೆ ಬಂದು ಸೇರ್ಕೊಂಡು ಅವಳಕ್ಕೆ ಸಂತೋಷವಾಗಿರಕ್ಕೆ ಬಿಟ್ಬಿಟ್ಟೆ. ನಾನು ಸಂತೋಷವಾಗಿರೋಕ್ಕೆ ಇಂಥ ಚೆನ್ನಾಗಿ ಕಾಯ್ತಾ ಇದೆ. ಈಗ ಅವ್ರ ಗುಂಡಿನ ಅವರೇ ತೋಡ್ಕೊತವ್ರೆ. ಎಲ್ಲ 12-20 ಹೊತ್ಕೊ ಬಂದವ್ರೆ. ಅವಳಿಗೆ ಏನಾದರೂ ಯಾರು ಕೇಳೋರು ಇಲ್ಲ. ನಾನು ಎಲ್ಲನೂ ಅವರೇ ಹೊತ್ಕೊ ಬಂದವ್ರೆ. ಏನಾದರೂ ಒಂದು ಪಟ್ಟದ ಜೀವಂಟ ಹೊಡಬೇಕು ಅಂತೆಲ್ಲ ಮಿಕ್ಸ್ ಮಾಡಿಬಿಡ್ಲಿ. ನಾಳೆಗೆ ಜನಗಳು ಗೊತ್ತಾದ್ರು ಅವರೇ ತಂದಿದ್ರು ಅಂತ ಅಂತಾರೆ. ಹೇಳ್ಕೊಯ್ತಾರೆ ಜೈಲಿಗೆ. ನೀನು ನಿನ್ನ ಗಂಡ ಮನೆ ಆರಾಮಾಗಿ ಬಾಳಿವೆ. ಇವಳು ನಿಗ್ರು ಹೋಯ್ತಾಳೆ. ಇನ್ನೇನಂದಿಯೇ ಅವ್ವ ಏನವ ನೀನು. ನನಗೆ ಖುಷಿ ಆಯ್ತಲ್ಲ ಕಣವ. ಅವ ನಿಜವಾಗ್ಲೂ ಕಣವ. ಅವ ನೀನು ನಮ್ಮ ಅವ್ವನಾಗ ನಾನು ನಿನ್ನ ಹೊಟ್ಟೆ ಹುಟ್ಟಕ್ಕೆ ಪುಣ್ಯ ಮಾಡಿದೆ ಕಣವ. ಪುಣ್ಯ ಮಾಡಿದೆ ಅವ. ಖುಷಿ ಆಯ್ತಲ್ಲ ಕಣವ. ನನಗೆ ನನ್ನ ಮಗಳು ಮಕ್ಕಳು ಇಂತ ನಿಗ ಇಲ್ದನೆಯ ಎಷ್ಟು ದಿನ ಆಗಿತ್ತು ಅವ್ವ. ನೀನು ನಾನು ಚಾಲೆಂಜ್ ಮಾಡ್ತೀನಿ ನಿನ್ನ ಸಂಸಾರ. ಆಗ ಅವ್ರಿಗೆ ಹಾಗೆ ನೀನು ಪಾದಕ್ಕೆ ಬಂದು ಅಡ್ಡ ಬಿದ್ದು ನಂಜಿನಿ ನೀನು ನನ್ನ ಭಾಗ್ಯದ ದೇವತೆ. ನೀನು ಬರಬೇಕು ನನ್ನ ಸಂಸಾರ ಉದ್ಧಾರ ಮಾಡಬೇಕು ಅಂತ ಆ ಕರಿ ನನ್ನ ಹಾಟ್ಕೊಳ್ಳ ನಿನ್ನ ಕಾಲು ಬಿದ್ದು ಆಗ ನಿನ್ನ ಪಲ್ಲಕ್ಕಿ ಮೇಲೆ ಕರ್ಕೊಯ್ತಾಳೆ. ಹಂಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ನಿನ್ನ ಕಾಲಡಿ ಕಡೆ ನುಗ್ಬಿಡ್ತೀನಿ. ಅವ ನಿಜವಾಗ್ಲಿದ್ದು ನಿಜವವ. ಅವ ನಿಜವಾಗ್ಲಿದ್ದು ನಿಜವಾಗ ಅನ್ಸವ. ತಡ ಒಂದು ಸ್ವಲ್ಪ ಕೆನ್ನೆ ಗಿಂಟ್ಕತೀನಿ ತಡವ ನಿಜ ಕಣ್ಣೇ ನಿಜ. ನನ್ನ ಮಗಳನ್ನ ನಾನಿರೋ ತನಕ ನನ್ನ ಮಗಳನ್ನ ಸಂಸಾರ ಸರಿ ಮಾಡಬೇಕು ಗೊತ್ತಾ. ನಾನು ಸತ್ತೋದ್ರು ಸರಿಯೇ. ಸಂತೋಷ ಟೈಮಲ್ಲಿ ಹಂಗೆಲ್ಲ ಮಾತಾಡಬೇಡ ಕಣವ. ನೀನು ಮಾತಾಡಬೇಡ. ನಾನು ಬೋದ್ಬಿಟ್ಟೆ ಕಣವ. ನಿನಗೆ ನಾನು ಬೈಬೇಡ್ದಾಗಿತ್ತು. ಬುಟ್ಟಾಕು ಮಗ ಬುಟ್ಟಾಕು. ಅವ್ರು ಹೋಗೋ ತನಕ ನನ್ನ ಮೇಲೆ ಅನುಮಾನ ಬರಬಾರ್ದು. ನನ್ನ ಮೇಲೆ ಒಂದಿಷ್ಟು ಅನುಮಾನ ಬರಬಾರ್ದು. ಒಂದು ಸ್ವಲ್ಪ ಒಂದು ಪಿನ್ ಪಾಯಿಂಟು ಅನುಮಾನ ಬರಬಾರ್ದು. ಹಂಗೆ ನೀನು ಚೆನ್ನಾಗಿರಬೇಕು. ಅವ್ರ ಅಣ್ಣ
ಕುಳ್ಳ ಭಾರಿ ಬೋದು ಅಂತ ಒಂಚೂರಿದ್ರು ಅವನು ಪತ್ತೆ ಮಾಡ್ಕೊಬಿಡ್ತಾನೆ, ಚೆನ್ನಾಗಿ ನೋಡ್ಕೊಳ್ಳೋ ಮುಟ್ಟಲ್ಲ ಅಂತ. ನೀನು ಅಷ್ಟೇ ಒಂಚೂರು ಇದು ಮಾಡಬೇಡ್ದು. ನಮಗೆ ಆಯ್ದ ಅಂದ್ರೆ ಯಾರು ಅನ್ಕೊಂಡಿದ್ದಿ ಅವ್ರ ಅಣ್ಣಿರ್ತಿ ಪೆದ್ದು ಮುದ್ದು ಮಾಲನೇ ನಮಗೆ ಆಯ್ದ ಅವಳನ್ನ ನೀನು ಚೆನ್ನಾಗೇ ಮುಡಿಕೊ. ನೀನು ಏನು ಕೊಟ್ಟರು ಇಸ್ಕೊಂಡು ತಿನ್ನಬೇಕು, ವಿಸ ಕೊಡು ಕುಡಿಬೇಕು ಅವಳು, ಆ ಥರ ನೀನು ಅವಳನ್ನ ರೆಡಿ ಮಾಡ್ಕೊ. ಬಂದಿರೋದು ಯಾಕೆ ಅನ್ಕೊಂಡಿದ್ದಿ ನೀನು ಸಂಸಾರ ಉದ್ಧಾರ ಮಾಡೋಕ್ಕೆ. ಅವಳಿಗೆ ಇನ್ನೂ ಗೊತ್ತಿಲ್ಲ, ನಮ್ಮ ಅತ್ತಿಗೆ ನೋಡೋಕ್ಕೆ ಅನ್ಕೊಂಡು ಬಂದವಳೆ, ಅವಳು ಹೋಯ್ತಾಳೆ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ಅಭ್ಯಾಸ ಮಾಡೋಕ್ಕೆ ಗೊತ್ತಾಗಿಲ್ಲ. ಹೋಗೋ ಮತ್ತೆ ಅವು ಬಾಯಿ ಈಗಲೇ ಹಾಕ್ಬಿಡದ, ಸುಮ್ ಕೂತ್ಕೋ. ಈಗ ತಟಾರ ಹೋಗಿ ಒಬ್ಬಿಟ್ಟು ಬಿಸಾಕ್ಬಿಟ್ಟಿಯೇ, ಅದು ತಿನ್ನೋರು ಯಾರು, ನಾಳೆ ತಿನ್ಸಾಕದ, ಸುಮ್ ಕೂತ್ಕೋ. ಅವಳು ತಿನ್ಸೋಕ್ಕೆ ಕೊಡೋಕ್ಕೆ ಅಂತ ಹೋಯ್ತಾಳಲ್ಲ, ಹಾಗೆ ಮಾಡಬೇಕು. ಅವಳು ತಿನ್ನೋದು ಮಾಡೋಕ್ಕೆ ತಿಂತಾಳಲ್ಲ ಅದಕ್ಕೆ ಹಾಕ್ಬೇಕು, ಸರಿಯಾ? ನಿಂಗೆ ಸಮಾಧಾನ ತಾನೀಗ ಕಣವ, ನೀನಂಗೆ ಅನ್ಸಿದ್ದಿಲ್ಲ ಬಿಸಾಕಿರೋದು ಅವಳೇ ತಿನ್ಬೇಕು ಅಂದ್ರೆ ಹೆಂಗವ? ಅದಕ್ಕೆ ಕಣ್ ಮಗ ನಿಂಗೆ ಬುದ್ಧಿ ಇಲ್ಲ ಅನ್ನೋದು. ಹಾಕ ಹೋಯ್ತಾಳಲ್ಲ ಮಾಲ, ಈಗ ಬ್ಯಾರೆ ಹಿಡ್ದಂಗೆ ಅವಳೆ ಕೆಳಿಕೆ ಮಡಗಿಲ್ಲ, ಇಷ್ಟೊತ್ತು ಹಾಕೇ ಬಿಡೋನು. ಅದೆಲ್ಲ ಏನೋ ಹಿಡ್ದಂಗೆ ಹಂಪಿ ಅದು ಮುಂಡೆದು, ಕೆಳಿಕೆ ಮಡಗಿಲ್ಲ ದುರ್ದ್ರ ಮುಂಡೆದು. ಯಾವಾಗ ತಟ್ಟೆಗೆ ಹಾಕಾಕರೆ ಮಡಗ್ಬೇಕಾರೆ ಬ್ಯಾಗ ಹಾಕಿ ಮಾಡ್ತೀನಿ. ನಾಳೆಗೆ ಹೆಚ್ಚು ಕಡಿಮೆ ಆದರೆ ಹೆಚ್ಚು ಕಡಿಮೆ ಅದದು ತಲೆನೇ ಕೆಸ್ಕೊಬೇಡ ಆಯ್ತಾ? ನಿನ್ನ ಸಂಸಾರ ಸರಿ ಆಯಿತು, ಆ ಕರಿ ನನ್ನ ಹಾಟ್ಕಾಳ ನಿನ್ನ ಕಾಲು ಬಂದು ಬಿದ್ದಾಯಿತು. ನೀನು ನಿಮ್ಮ ಅತ್ತೆ ಮಾವನ್ನ ಹಂಗೆ ಹೂ ಚೆಂಡಾಡ್ಸಂಗೆ ಆಡಿಸ್ಬೇಕು, ಹೂ ಚೆಂಡಾಡ್ಸಂಗೆ, ಅರ್ಥ ಆಯ್ತಾ? ಒಂದ್ಸಲ ಸಮಯ ನೋಡಿ ಆಸ್ತಿಗೆ ಸೈನ್ ಹಾಕ್ಸ್ಕೊಬಿಡು. ಕರಿ ನನ್ನ ಹಾಟ್ಕಾಳ ಬಂದ್ರು ಬರ್ತಾನೆ, ಹೋದ್ರು ಹೋಯ್ತಾನೆ. ಏನು ಕಿತ್ಕೊಂಡನ್ನ ತಾವು ಕಿತ್ಕೊಳ್ಳಂತೆ. ಯಾರ ಬಗ್ಗೆ ಏನಾರು ಹೆಂಗಾರೆ ಮಾತಾಡು, ಮಾತ್ರ ಸೂರಿ ಬಗ್ಗೆ ಏನು ಮಾತಾಡ್ಬೇಡ ಕಣವ, ನನಗೊಂದು ಕಂಡ್ರು ಇಷ್ಟ ಅಲ್ಲ. ಮಗಳೇ ಎಂಥ ಒಳ್ಳೆ ಮಗಳವ ನೀನು, ತಾಳಿ ಕಟ್ಸಿದ ಗಂಡನೇ ಎಷ್ಟು ಇಷ್ಟಪಡ್ತಿದ್ದಿ. ನನ್ನ ಹಾಟ್ಗಳ ಒಪ್ಪ ಮಾತು ಕಟ್ಕೊಂಡು ನೀನು ಬಿಡ್ಬಿಟ್ಟು ಕೂತಾನೆ. ನನಗೆ ಮಗ ನೀನು ಬೋದ್ರು ಸರಿಯೇ, ನನ್ನ ಗಂಡ ಬೈತಾರೆ ಅಂದ್ರು ಸರಿಯೇ, ಮಾತ್ರ ನನಗೆ ನಿನ್ನ ಗಂಡನ ಬುದ್ಧಿ ಒಂದು ಚೂರು ಸಾಕಿಲ್ಲ ಗೊತ್ತಾ? ಏನಾರು ಆಗ್ಲಿ ಕಣವ, ನಂಗೆ ಸೂರಿ ನಂಗೆ ಸಿಕ್ಕಿದ್ರು ಸಾಕು ಕಣವ ಅನ್ಕೋವ ಅಷ್ಟೇ. ದೊಡ್ಡವ ನದಿನಿ ಎಲ್ಲ ಉಕ್ಕಿ ಸಾಕಾಯ್ತು. ಯಾಕವ ಹುಡ್ಕಾಡಿ ನೀವು ಹಬ್ಬಿಟ್ಟು ತಿನ್ನಕ್ಕೆ? ನಿಮ್ಗೆ ಎಲ್ಲರಿಗೂ ಹಬ್ಬಿಟ್ಟು ಕೊಡ್ಬೇಕಲ್ಲ ಅಕ್ಕೆ. ನಾನು ನಮ್ಮವ್ವ ಹೇಳದೆ ಎಲ್ಲರಿಗೂ ಹಬ್ಬಿಟ್ಕೋದು, ಎಲ್ಲರಿಗೂ ಬೆಣ್ಣೆ ಹಾಕಿಕೋದು, ಹಾಲೆಲ್ಲ ಕಾಯ್ಕೋದು ತಿನ್ಲಿ ಅಂದ್ಬಿಟ್ಟು. ನಮ್ಮವ್ವ ಹಬ್ಬಿಟ್ಟು ಮಾಡ್ತದೆ, ಒತ್ತಿ ಚೆನ್ನಾಗಿರಕ್ಕಿಲ್ಲ, ಡಮ ಅಂತ ಕಾಡ್ತದೆ. ನೀವು ಒಂದ್ಸಲ ಹಬ್ಬಿಟ್ಟು ತಿನ್ಬಿಟ್ರೆ ನಮ್ಮ ಅವ್ವನ ಕೈಯಲ್ಲಿ ನೀವು ನನ್ನ ನಿನ್ಗುದೇ ಬಂದ್ಬಿಡ್ತಿದ್ದೀರಿ. ಅದಕ್ಕೆ ನಾನು ಮಾಡ್ಕೊಂಡು ಪದ್ಧತಿಗೆ ತಕ್ಕ ಬಂದೀವ್ನಿ. ಸರಿ ಒಬ್ಬಿಟ್ಟೆಲಕ್ಕ ಒಬ್ಬದ್ದು ಕಾಲ್ ದೂಲಾಗ್ಬಿಟ್ಟದಲ್ಲ, ಅಕ್ಕೆ ಕೈಯಲ್ಲಿ ಇಕ್ಕಬೇಕಲ್ವಾ? ಅಕ್ಕೆ ನಾನು ಪಿಲದಿ ಇಟ್ಕೊಳಕ್ ಬಂದೆ, ಗಂಡನ ಕೈ ಕೊಟ್ಬಿಟ್ಟು ಬಂದೀವ್ನಿ. ಅದು ಹೆಂಗ್ ಮಾಡಿದ್ರು ನಿಮ್ಮ ಅವ್ವ ನೋಡಕೈತದೆ. ಹೋಗಪ್ಪ ಒಂಚೂರು ಹಬ್ಬಿಟ್ಟು ತಕಬ, ನಾನು ಪಿಲತ್ ಕಕ್ಕನ್ ತಕೊಬಂದು ಕೊಡ್ತೀನಿ ತುಂಬಿದ್ದೆ ಗಲಕನವ. ಆ ಕೊಡು ಪಾಪ ಮುಡುಗ್ ಬರ್ದಲ್ಲ, ಕಾಲ್ ದೂಲಾಯ್ತದಲ್ಲ, ನಾವ್ ಇಟ್ಕೊಂಡಿರ್ತೀವಿ, ನೀನು ಆರ್ಕೈಸ್ಕ ಬಂದು. ಓ ಅಂದ ಮುಟ್ಟಾಗಿ ಇಟ್ಕೊಬತ್ತೀನಿ. ನೀವು ತಿನ್ಬೇಕು, ಎತ್ತಾಗ ಹಬ್ಬಿಟ್ಟು ತಿನ್ಬಿಟ್ಟು ನುಚ್ಚಿನ ಓದ್ಬಿಟ್ಟು ಹೇಳ್ಬೇಕು ನಂಗೆ ಚೆನ್ನಾಗಿ ಮಾಡಿದಾನ, ನಾನು ಹೆಂಗ್ ಮಾಡಿದಾನು ಅಂತ. ನಮ್ಮ ಅವ್ವ ಹೇಳದೆ ಹೊತ್ತು ಪದ್ಧತಿಗೆ ತಿಂತಬೇಕು, ನೀನು ಯಾರಿಗೂ ತಿಂತಬಾರ್ದು ಅಂತ. ಓ ಪಾರ್ತಿಗೆ ನಾವು ಅದನ್ನೇ ಕೇಳೋದು, ಮೊದಲು ಅವಳಿಗೆ ತಿನ್ನಿಸ್ಬೇಕು, ನೆಟ್ಟಿಗೆ ಹೋಗ್ಬೇಕು ಅಂತ. ನೆಟ್ಟಿಗೆ ಹೋಗೋದು ಅಂದ್ರೆ ನೆಟ್ಟಿಗೆ ಹೋಗೋ ಅಡುಗೆ ಮನೆ ಇದೆ. ಮೊದಲು ಒಬ್ಬಿಟ್ಟು ಕೈಲಿ ಕೊಟ್ಬಿಟ್ಟು ಹಾಲು ಕಾಯಿಸ್ಕೊಂಡು ತಗೊಳಪ್ಪ ನಾವಿಲ್ಲಿ ಕೂತಿರ್ತೀವಿ. ಓ ನೆಟ್ಟಿಗೆ ಹೋಗ್ಬೇಕು ಅಡುಗೆ ಮನೆಗೆ ಅಂತ ಹೋಯ್ತೀನಿ. ಕತೆ ಹೋಗಕ್ಕ ಸರಿ ಅಲ್ಲೇ ಹೋದು. ನೀವೆಲ್ಲ ಚೆನ್ನಾಗಿದ್ದೀರಿ ಕೂತಿ ಆಗಿ, ನಂಗಂತೂ ಹೊಚ್ಚಿ ಆಗಲಿಲ್ಲ. ನೀವೆಲ್ಲ ತುಂಬ ಚೆನ್ನಾಗಿ ಪೀಚಿ ಮಾಡ್ತಿದ್ದೀರಿ ನಮ್ದೆಲ್ಲನೂ. ನಂಗೆ ಹಿಂಗೆ ಪೀಚಿ ಮಾಡೋದು ಕಂಡ್ರೆ ಇಷ್ಟ, ನಂಗೆ ಹೊತ್ತಿ ಇತ್ತಲ್ಲ. ನಮ್ಮನೆ ಬಾಳೆಹಣ್ಣು ಅಂತಂದಿವಿ, ತಿಂಡಿ ಬಂದು ತಿಂತೀವಿ ಇರೋದೇ ತಿನ್ನಕ್ಕೆ ಮುಂದುವರಿಯುವುದು. ಎಂದಪ್ಪ ಎಲ್ಲ ಚೆನ್ನಾಗಿದ್ದೀರಾ? ನಾನು ಪದ್ದು ಮುದ್ದು ಮಾಡ ಬಂದೀವ್ನಿ, ಪದ್ಧತಿಗೆ ಒಪ್ಪಿಟ್ಟು ಮಾಡ್ಕೊಂಡು ತಗೊ ಬಂದೀವ್ನಿ, ನಾನೇ ತಿಂತಬೇಕು. ಆಮೇಲೆ ನಮ್ಮ ಪದ್ಧತಿ ಯಾವುದು, ನಂದಿನಿ ಅವ್ವ ದೊಡ್ಡವ್ವ ಎಲ್ಲಾದ್ರು ಒತ್ತಿ ಒಳ್ಳೆಯವರಲ್ಲ, ಒತ್ತಿ ತುಪ್ಪದಾಗ ನುಪ್ಪಲಿಕ್ಕಿಲ್ಲ, ಮಗನು ಎತ್ತೋತ್ನರು ನೆಗ ಹಾಕೊಂಡಿರ್ತಾರೆ. ಎಷ್ಟು ಒಳ್ಳೆಯವರು ಗೊತ್ತಾ ನಮ್ಮ ಪದ್ಧತಿ. ಇವ್ರನ್ನ ಪದ್ಯಕ್ಕೆ ಪುಣ್ಯ ಮಾಡಿದ್ರು. ನಮ್ಮ ಮತ್ತೆ ಹಂಗಲ್ಲ ಮಕ್ಕ ಯಾವತ್ತು ಮಕ್ಕಳು ಹಿಂಗೆ ಮಾಡ್ಕೊಂಡು ಸುಮ್ಮನೆ ನಾನು ಒಳ್ಳೇದು ಮಾತಾಡೋದು ಕೆಟ್ಟದ್ದೇ ಮಾತಾಡ್ತದೆ. ಇವ್ರು ಹಂಗಲ್ಲ, ನಮ್ಮ ಪದ್ಧತಿ ಒತ್ತಿತ್ತು ನಂಗೆ ನುಕ್ಕಲಿಕ್ಕಿಲ್ಲ. ಇವ್ರು ಚಿಕ್ಕಬೇಕು ಅಂದ್ರೆ ಪುಣ್ಯ ಮಾಡಬೇಕಾಗಿತ್ತು ಅಲ್ವಾ ಪೆಂತ್ಕೊಲೆ? ದಯವಿಟ್ಟು ಇವ್ರೆಷ್ಟು ಒಳ್ಳೆಯವರು ಅಲ್ವಾ? ಕಮೆಂಟ್ ಮಾಡ್ತಿರ್ತಿ. ಇನ್ನು ನಮ್ಮ ಚಾನಲ್ಗೆ ಯಾರು ತಪ್ಪೆ ಮಾಡ್ಕೊಂಡಿಲ್ಲ, ದಯವಿಟ್ಟು ತಪ್ಪೆ ಮಾಡ್ಕೊಳ್ಳಿ. ಅಂದೇ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ನಮಸ್ಕಾರ. ಕಮೆಂಟ್ ಮಾಡಿ ಮಾತ್ರ ಮಿತ್ ಮಾಡಬೇಡಿ.